ಅಷ್ಟೇ, ಅದು ಗ್ಯಾಪ್ ಕೊಟ್ಟ ಕೂಡಲೇ ಮಧ್ಯ ತುಂಬ ಗ್ಯಾಪ್ ಆಗಿಬಿಡುತ್ತೆ. ಅಂದರೆ ವಿಷಯಗಳು ತುಂಬ ಇರುತ್ತೆ ಹೇಳುವಂಥದ್ದು. ಆದರೆ ಬಿಸಿ ಅಂತಾದಾಗ ಅಲ್ಲಿಗೆ ಕೆಲವು ಸಲ ಮರ್ತೋಗುತ್ತೆ ನನಗೆ ವಿಷಯಗಳೆಲ್ಲ. ಒಂದ್ಸಲ ಬ್ಲ್ಯಾಂಕ್ ಆದಾಗ ಈಗ ಏನು ಅಂತ ಹೇಳಿದ್ರೆ, ಕೆಲವರು ಈ ಸೋಷಿಯಲ್ ಸರ್ವೀಸು ಇದೆಲ್ಲ ಮಾಡಲಿಕ್ಕೆ ಕೆಲವೊಂದು ಸಂಘ ಸಂಸ್ಥೆಗಳೆಲ್ಲ ಅಂತ ಇರುತ್ತೆ ಅಲ್ವಾ, ಅದನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋದರೆ ಅದು ಎಲ್ಲರಿಗೂ ಒಳ್ಳೆಯದು. ಸೊಸೈಟಿಗೂ ಸಹ ನಾವೇನಾದರೂ ಒಂದು ಕೊಡಲಿಕ್ಕಾಗುತ್ತೆ. ಆ್ಯಂಡ್ ಅವ್ರು ಏನು ಅದರಲ್ಲೊಂದು ಉದ್ದೇಶ ಇಟ್ಕೊಂಡು ಆ ಒಂದು ಆರ್ಗನೈಸೇಷನ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದು ಸಹ ಒಂದು ಸಕ್ಸಸ್ ಅವರಿಗೆ, ಅದರಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿ. ಆದರೆ ಕೆಲವೊಂದು ಆರ್ಗನೈಸೇಷನ್ಸ್ ನಾನು ನೋಡಿದ್ರಲ್ಲಿ ತುಂಬ ಕೆಲವರು ಬಿಹೇವಿಯರ್, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ತುಂಬ ಚೀಪ್ ಬಿಹೇವಿಯರ್ಸ್ ಅವರದ್ದು. ಒಂದು ಮಿನಿಮಮ್ ರೆಸ್ಪೆಕ್ಟ್ ಅಂತಲೂ ಇಲ್ಲ. ಎಲ್ಲಿ ತನಕ ನಾವು ಒಬ್ರ ಹತ್ರ ಕೆಲಸ ಮಾಡಿಸ್ಕೊಳ್ಲಿಕ್ಕಾಗುತ್ತೆ, ಅವ್ರ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡು ಆಮೇಲೆ ಅವರನ್ನೊಂಥರ ನೆಗ್ಲೆಕ್ಟ್ ಮಾಡುವಂಥದ್ದು, ಇಗ್ನೋರ್ ಮಾಡುವಂಥದ್ದು. ಸೊ ಅಂಥದ್ದೆಲ್ಲ ತುಂಬ ಜಾಸ್ತಿ ಈಗ ನಾನು ಅಬ್ಸರ್ವ್ ಮಾಡಿದಾಗೆ. ನನಗೂ ಸಹ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೆ ನಾನು ಅದನ್ನೆಲ್ಲ ಏನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಎಲ್ಲ ಯಾರು ಏನು ರೆಸ್ಪೆಕ್ಟ್ ಕೊಡಲಿ, ಇನ್ಸಲ್ಟ್ ಮಾಡಲಿ, ಏನೇ ಮಾಡಲಿ, ನನ್ನ ಪರ್ಸನಾಲಿಟಿ ಏನಿದೆ ಅದು ಚೇಂಜ್ ಆಗೋದಿಲ್ಲ. ಒಂದು ಫಸ್ಟ್ ಪಾಯಿಂಟ್ ನಾನು ಹೇಳುವಂಥದ್ದು. ಇನ್ನೊಂದು, ನಮ್ಮಿಂದ ಅವ್ರು ಏನು ಹೆಲ್ಪ್ ತಗೊಂಡಿರ್ತಾರೆ ಅದು ಅವರಿಗೂ ಗೊತ್ತಿರುತ್ತೆ ಪರ್ಸನಲಿ, ಮನಸ್ಸೊಳಗಿಂದ. ಅವ್ರು ಹೊರಗಡೆ ಜನಗಳ ಹತ್ರ ಅವ್ರು ಏನೇ ಹೇಳ್ಕೊಂಡು ಬರಲಿ, ಅವ್ರು ಹಾಗೆ ಇವ್ರು ಹೀಗೆ, ಅದೆಲ್ಲ ಕೆಲವರಿಗೆ ಅಭ್ಯಾಸ ಇರ್ತದೆ. ಏನು ಗೊತ್ತಾ, ಈಗ ತಾನು ಒಳ್ಳೆಯವನು ಆಗಬೇಕು ಅಥವಾ ಒಳ್ಳೆಯವಳಾಗಬೇಕು ಅಂತಿದ್ರೆ ಏನು, ನಾವು ಬೇರೆಯವ್ರ ಮೇಲೆ ಏನಾದರೂ ಇಲ್ಲದೆ ಇರೋ ವಿಷಯಗಳನ್ನು ಹೇಳಿದಾಗ ಮಾತ್ರ ಇವರು ಒಳ್ಳೆಯವರಾಗಿ ಪೋರ್ಟ್ರೇ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ ಅಲ್ಲಿ. ಸೊ ಹಾಗೆ ಏನು ಮಾಡ್ತಾರೆ, ಅವ್ರು ಹೇಳಿದ್ದನ್ನೇ ಕೇಳುವವರು ಕೆಲವರೆಲ್ಲ ಇರ್ತಾರೆ ಅವ್ರ ಸುತ್ತಮುತ್ತ. ಸೊ ಅವ್ರಿಗೆ ಆಗಬೇಕು ಹಾಗೆ ಕತೆ ಕಟ್ಟಿ ಹೇಳ್ತಾರೆ ಅವರು. ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅದಕ್ಕೆ ನಾನು ಹೀಗೆ ಮಾಡಿದೆ. ಬಟ್ ಅವ್ರವ್ರ ಮನಸ್ಸಾಕ್ಷಿಗೆ, ಆತ್ಮಸಾಕ್ಷಿಗೆ ಗೊತ್ತಿರುತ್ತಲ್ವಾ ಅವ್ರು ಏನು ಮಾಡಿದ್ದಾರೆ, ನಾವೇನು ಮಾಡಿದ್ದೇವೆ. ಸೊ ಹಾಗಾಗಿ ನನಗೆ ಕೆಲವು ಸಲ ಬೇಜಾರಾಗೋದಿಲ್ಲ, ನಗು ಬರುತ್ತಷ್ಟೇ ಅಂಥವ್ರದ್ದೆಲ್ಲ ಆಟಗಳು ನೋಡುವಾಗ. ಅದೊಂದು ಅಂಬರೀಷ್ ಇದೊಂದು ಮೂವಿ ಇದೆ, ನೀವೆಲ್ಲ ನೋಡಿರ್ಬೋದು. ಅದರೊಳಗೊಂದು ಸಾಂಗ್ ಇದೆ, ಬೊಂಬೆ ಆಡ್ಸೋನು ಮೇಲೆ ಕುಂತೋನು. ಅದೊಂದು ಸಾಂಗ್ ಎಷ್ಟು ಅರ್ಥ ಇದೆ ಅದರಲ್ಲಿ ಅಂತ ಹೇಳಿದ್ರೆ, ಈ ಮನುಷ್ಯರು ಏನು ಗೊತ್ತಾ, ಕೆಲವೊಂದ್ಸಲ ಅಯ್ಯೋ ಎಲ್ಲ ನಮ್ಮ ಕೈಯಲ್ಲೇ ಇದೆ, ನಾನು ಹಾಗೆ ಮಾಡಿಬಿಡ್ತೇನೆ, ನಾನು ಹೀಗೆ ಮಾಡಿಬಿಡ್ತೇನೆ. ಕೆಲವೊಂದೆಲ್ಲ ಅಹಂಕಾರದಕ್ಕಿಂತನೂ ದುರಹಂಕಾರ ಕೆಲವರಿಗೆ. ಅಂದರೆ ತನ್ನ ಕೈಯಲ್ಲೇ ಇದೆ ಎಲ್ಲ, ಯಾವುದೇ ಅಧಿಕಾರ ಆಗಿರಲಿ, ಯಾವುದೇ ಹುದ್ದೆ ಆಗಿರಲಿ, ಅದು ಶಾಶ್ವತ ಅಲ್ಲ. ಒಂದು ನಿಮಿಷ ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಾವೇ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಅಷ್ಟು ಗೊತ್ತಿದ್ದ ಮೇಲೆ ನಾವು ಈ ಬರುವ ತಾತ್ಕಾಲಿಕವಾಗಿ ಬರುವಂಥದ್ದು ಕೆಲವೊಂದು ಅಧಿಕಾರಗಳು, ಕೆಲವೊಂದು ಹುದ್ದೆಗಳು, ಅದು ಏನು ಅಂಥ ದೊಡ್ಡ ಅಧಿಕಾರ ಅಲ್ಲ. ನಾನು ಹೇಳೋದು, ಈ ಸಣ್ಣ ಕೆಲವು ಆರ್ಗನೈಸೇಷನ್ಸ್ ಎಲ್ಲ ಮಾಡಿಕೊಂಡು ಅದರಲ್ಲಿ ನಾನು ಏನೋ ಒಂದು ದೊಡ್ಡ ಪೋಸ್ಟಲ್ಲಿ ಇದ್ದೇನೆ, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ. ನನಗೆ ನಿಜ ಕೆಲವು ಸಲ ಅಂಥವ್ರ ಬಗ್ಗೆ ನಗಬೇಕಾ ನನಗೆ, ಅಥವಾ ಪಾಪ ಅನಿಸುತ್ತೆ ಅವ್ರ ಬಗ್ಗೆ. ನನಗೆ ಅವ್ರಿಗೆ ಹೇಳಬೇಕಾ, ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತೇಳಿ ಬೇಜಾರಾಗುತ್ತೆ ತುಂಬ ಅವರನ್ನು ನೋಡುವಾಗ. ಏನು ಗೊತ್ತಾ, ಕೆಲವೆಲ್ಲ ಅವರಿಗೆ ನಾಲೆಜ್ ಇರೋದಿಲ್ಲ ಹೇಗಿರಬೇಕು ಏನು ಹೊರಗಡೆ ಸೊಸೈಟಿಯಲ್ಲಿ. ಅವ್ರದ್ದೇ ಒಂದು ಸಣ್ಣ ಪ್ರಪಂಚ, ಈ ಬಾವಿ ಒಳಗಿನ ಕಪ್ಪೆ ಅಂತ ಹೇಳ್ತಾರೆ ನೋಡಿ ಹಾಗೆ. ಅಂದರೆ ತಾನೇನೋ ಒಂದು ದೊಡ್ಡ ಜನ, ನಾನು ಏನು ಮಾಡಿದ್ರು ನಡೀತದೆ, ನಾನು ಹೇಳಿದಾಗೆ ನಡೀತದೆ. ಎಷ್ಟು ದಿನ ನಡೀಬೋದು ಹೇಳಿ ಅಲ್ವಾ? ಒಂದಲ್ಲ ಒಂದು ದಿನ ಅವ್ರ ಬಣ್ಣ ಹೊರಗಡೆ ಬಂದಾಗ ಉಂಟಲ್ವಾ, ತುಂಬ ಕೆಟ್ಟ ರೀತಿಯಲ್ಲಿ ಅವಮಾನವನ್ನು ಅನುಭವಿಸ್ತಾರೆ ಅವರು. ಅದಕ್ಕೆ ನಾನು ಕೆಲವರು ನನ್ನ ಹತ್ರ ಎಲ್ಲ ಅದೆಲ್ಲ ವಿಷಯಗಳನ್ನು ಹೇಳಿದವರಿಗೆ ನಾನು ಹೇಳೋದು, ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ಎಷ್ಟು ನಾಟಕಗಳು ಮಾಡ್ತಾರ, ಏನೇನು ಅಲ್ಲಿ ಕತೆ ಬಣ್ಣ ಹಚ್ಚಿ ಕತೆ ಕಟ್ಟಿ ಹೇಳ್ತಾರ, ಅದನ್ನು ಹೇಳ್ಕೊಳ್ಳಿ, ಬಿಟ್ಬಿಡಿ. ಅದೆಲ್ಲದು ಒಂದಿನ ಎದುರುಗಡೆ ಪರದೆ ಹಿಂದೆ ಅವ್ರು ಏನೇನು ಮಾಡಿದ್ದಾರೆ ಪರದೆ ಎದುರುಗಡೆ ಬರುವಂಥ ಟೈಮ್ ಖಂಡಿತ ಬರುತ್ತೆ. ಅದರಿಂದ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬಾರ್ದು. ನಾವು ಯಾರಿಗೆ ಹೆದರದೇ ಇದ್ರೂ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾವೇನು ಮಾಡಿದ್ದೇವೆ, ತಪ್ಪು ಮಾಡಿದ್ದೇವಾ, ಸರಿ ಮಾಡಿದ್ದೇವಾ. ನಮ್ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಇದೆ ಅಲ್ಲ, ನಾವು ಎಲ್ಲಿ ಹೋದ್ರೂ ನಮ್ಮನ್ನು ಬಿಡೋದಿಲ್ಲ. ನಾವು ತಪ್ಪು ಮಾಡಿದ್ದಿದ್ರೆ, ಇನ್ನೊಬ್ಬರಿಗೆ ಮೋಸ ಮಾಡಿದ್ದಿದ್ರೆ, ನಾವು ಒಳ್ಳೆಯವರಾಗಬೇಕು ಅನ್ನುವ ಕಾರಣ ಇಟ್ಕೊಂಡು ನಾವು ಬೇರೆಯವರನ್ನು ಕೆಟ್ಟವರನ್ನಾಗಿ ಮಾಡ್ತೇವಾ, ಅಥವಾ ಅವ್ರು ಮಾಡಿರುವ ಕೆಲಸಗಳದ್ದು ಕ್ರೆಡಿಟ್ ನಾವು ತಗೊಳ್ತಾ ಇದ್ದೇವಾ. ಸೊ ಇದೆಲ್ಲದು ಪರದೆ ಸರಿದು ನಿಜ ವಿಷಯ ಜನಗಳ ಎದುರಿಗೆ ಬಂದಾಗ
ಆಗುವಂಥದ್ದು ಆ ಹ್ಯುಮಿಲಿಯೇಷನ್ ಇದೆ ನೋಡಿ, ಅದು ತುಂಬ ಕಷ್ಟ. ನನಗೆ ಅದಕ್ಕೆ ಪಾಪ ಅನಿಸೋದು ಅಂಥವ್ರನ್ನೆಲ್ಲ ನೋಡಿದರೆ. ಇವ್ರ ಬುದ್ಧಿಮಟ್ಟ ಇಷ್ಟು ಕೆಳಮಟ್ಟದಲ್ಲಿದೆ ಅಲ್ಲ ಪಾಪ. ಇವ್ರು ಯಾಕೆ ಈ ಥರ ಮಾಡಿ ಸುಮ್ಮನೆ ಅವ್ರ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ ನನಗೆ. ಆದರೆ ಅವ್ರಿಗೆ ಹೇಳಿದ್ರೆ ಅದನ್ನು ಕೇಳ್ತಾರ ಅವರು? ಖಂಡಿತ ಇಲ್ಲ, ಕೇಳೋದಿಲ್ಲ ಅವರು ಅದನ್ನೆಲ್ಲ. ಯಾಕಂದರೆ ಆ ಒಳ್ಳೆದಕ್ಕೆ ಹೇಳಿದ್ದನ್ನು ಒಳ್ಳೆ ಉದ್ದೇಶದಲ್ಲಿ ಇಟ್ಕೊಂಡು ನಾವೇನು ಕೆಲಸ ಮಾಡ್ತಾ ಇರ್ತೇವೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವವರಾದರೆ ಅಂಥದ್ದೆಲ್ಲ ಮಾಡ್ತಾರಾ? ಖಂಡಿತ ಇಲ್ಲ. ಯಾವುದೇ ಹುದ್ದೆ ಆಗಿರ್ಬೋದು, ನಾನು ಹೇಳೋದು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಿಮ್ಮ ಕೆಲಸ ನೀವು ಮಾಡಿ, ಅದಕ್ಕೇನು ಪ್ರತಿಫಲ ಸಿಗುತ್ತೆ ಅದ್ರ ಬಗ್ಗೆ ನಿರೀಕ್ಷೆ ಬೇಡ. ನಿಮಗೆ ಏನೇನು ಕೊಡಬೇಕು ಅದನ್ನು ನಾನು ಕೊಡ್ತಾ ಹೋಗ್ತೇನೆ. ಸೊ ನನ್ನ ಪಾಲಿಸಿ ಅದೇ. ಯಾರು ಮನುಷ್ಯರು ನನ್ನನ್ನು ಹೊಗಳಬೇಕು ಅಥವಾ ಪೇಪರಲ್ಲಿ ನನ್ನ ಹೆಸರು ಬರಬೇಕು, ಓ ಹಾಗೆ ಹೀಗೆ ಏನೂ ಇಲ್ಲ. ನಾವು ಮಾಡೋದು ಸಹ ಏನು ಗೊತ್ತಾ, ನಮ್ಮ ಕೈಲಿ ದೇವರು ಮಾಡಿಸುವಂಥದ್ದು ಕೆಲಸಗಳು. ನಾನು ಹೇಳೋದು ಒಳ್ಳೆ ಕೆಲಸಗಳೆಲ್ಲ ನಾವು ಎಣಿಸ್ಬೋದು, ಓ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ಖಂಡಿತ ಇಲ್ಲ. ಅದ್ರ ಹಿಂದೆ ಸೂತ್ರಧಾರ ಇರುವಂಥದ್ದು ಆ ಭಗವಂತ. ಈ ಸಣ್ಣ ವಿಷಯ ನಾವು ಅರ್ಥ ಮಾಡ್ಕೊಂಡ್ರೆ ಉಂಟಲ್ಲ, ನಮ್ಗೆ ಈ ಸಮಾಜದಲ್ಲಿ ಯಾರ ಮೇಲೂ ಸಿಟ್ಟು ಬರುವುದಿಲ್ಲ, ದ್ವೇಷ ಇರುವುದಿಲ್ಲ ಅಲ್ವಾ. ಹಾಗಂತ ನಾವು ತುಂಬ ಯಾರು ಏನು ಮಾಡಿದ್ರು ಸುಮ್ಮನೆ ಇರಬೇಕು, ಸಾಧು ಸಂತರ ಥರ ಇರಬೇಕು, ಅದನ್ನು ನಾನು ಹೇಳೋದಿಲ್ಲ. ನೀವು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲೇಬೇಕು. ನಿಮ್ಮ ಮರ್ಯಾದೆಗೆ, ನಿಮ್ಮ ಆತ್ಮಗೌರವಕ್ಕೆ ಎಲ್ಲಿ ಪೆಟ್ಟು ಬೀಳ್ತದೆ ಅಲ್ಲಿ ನೀವು ಗಟ್ಟಿಯಾಗಿ ಮಾತಾಡಲೇಬೇಕು. ನಿಮ್ಮ ಪರ ನೀವು ಮಾತಾಡಲೇಬೇಕು. ಯಾರು ನಿಮಗೆ ಸಪೋರ್ಟಿಗೆ ನಿಲ್ತಾರಾ ಬಿಡ್ತಾರಾ ಅದು ಸೆಕೆಂಡ್ರಿ. ನಮ್ಮ ಸ್ಟ್ಯಾಂಡ್ ನಾವು ತಗೊಳ್ಳೇಬೇಕು. ಅದನ್ನು ನಾನು ಖಂಡಿತ ಮಾಡ್ತೇನೆ. ನನಗೆ ಯಾರ ಬಗ್ಗೆನೂ ಹೆದರಿಕೆ ಇಲ್ಲ, ಅಥವಾ ನಾನು ತಪ್ಪು ಮಾಡಿದರೆ ನನಗೆ ಹೆದರಿಕೆ. ಯಾರಿಗೂ ನಾನು ಹೆದರುವುದಿಲ್ಲ. ಅವರು ಅಯ್ಯೋ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಏನೂ ಇಲ್ಲ. ಅಂಥದ್ದೆಲ್ಲ ನಾನು ಸುಮಾರು ಜನಗಳನ್ನು ನೋಡಿ ಆಗಿದೆ. ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೆದರಿಸಿದವರು, ನನಗೆ ಅವಮಾನ ಮಾಡ್ಲಿಕ್ಕೆ ಬಂದವರು, ಕಡೆಗೆ ಅವರೇ ಅವಮಾನ ಅನುಭವಿಸಿ ಹೋದವರು ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೂ ನನಗೆ ಮನಸ್ಸಿಲ್ಲ. ಅವ್ರು ಮಾಡಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ಲಿಕ್ಕೂ ಸಹ ನನಗೆ ಮನಸ್ಸಿಲ್ಲ. ನಾವು ಏನು ಲೈಫ್ ಲೀಡ್ ಮಾಡ್ತಾ ಹೋದಾಗೆ ಒಂದೊಂದೇ ಸ್ಟೆಪ್ಸ್ ನಾವು ಮೇಲೆ ಹತ್ಕೊಂಡು ಹೋದಾಗೆ ಅಂಥವ್ರು ತುಂಬ ಜನ ಸಿಗ್ತಾರೆ. ಹೇಗೆ ಅಂತ ಹೇಳಿದರೆ, ನಮ್ಮನ್ನು ಯೂಸ್ ಮಾಡಿಕೊಂಡು ಅವರು ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೋಗಲಿ, ಏನು ತೊಂದರೆ ಇಲ್ಲ, ನನಗೇನು ಬೇಜಾರಿಲ್ಲ. ಅದು ನಾವೊಂದು ಅವ್ರಿಗೆ ಸಪೋರ್ಟ್ ಆಗಿದ್ವಲ್ಲ ಅಂತ ನಾನು ತುಂಬ ಖುಷಿ ಪಡ್ತೇನೆ ಆಯಿತಾ, ನಮ್ಮಿಂದ ಅವ್ರು ಮೇಲೆ ಹೋಗ್ತಾರೆ ಅಂತ ಹೇಳಿದರೆ. ಆದರೆ ಎಲ್ಲೂ ಸಹ ಅದೊಂದು ಕೃತಜ್ಞತೆ ಇಲ್ಲದೆ ಒಂದು ಕೆಲವು ಸಲ ಅವರು ಬಿಹೇವ್ ಮಾಡ್ತಾರಲ್ಲ, ಆವಾಗ ನನಗೆ ನೋವು ಬೇಜಾರಲ್ಲ ಏನೂ ಇಲ್ಲ, ಆಶ್ಚರ್ಯ ಅನಿಸುತ್ತೆ. ಓ ಹೇಗೆ ಬಿಹೇವ್ ಮಾಡ್ತಾರೆ ಇವ್ರು ಈ ಥರ ಅಂತ ಅನಿಸುತ್ತೆ ನನಗೆ. ನಮ್ಮ ಎದುರಿಗೆ ನಮ್ಮ ಹತ್ರ ಏನು ಹೆಲ್ಪ್ ತಗೊಂಡಿದ್ದಾರೆ, ಏನೇನೆಲ್ಲ ಕೆಲಸಗಳು ಮಾಡಿಸಿದ್ದಾರೆ ನಮ್ಮ ಹತ್ರ ಅವ್ರ ಹೆಸರು ತಗೊಳ್ಳಿಕ್ಕೋಸ್ಕರ, ಅದೆಲ್ಲ ಗೊತ್ತಿರುವ ನನ್ನೆದುರಿಗೆ ಅವ್ರು ಆ ಥರ ನಾಟಕಗಳು ಮಾಡುವಾಗ ಅವರಿಗೇನು ಮುಜುಗರ ಅನಿಸದೇ ಇರಬಹುದು. ಆದರೆ ನನಗೆ ತುಂಬ ಮುಜುಗರ ಆಗ್ತದೆ. ಅದಕ್ಕೆ ನಾನು ಏನು ಮಾಡ್ತೇನೆ, ಅಂಥ ಒಂದು ಜನಗಳದ್ದು ಗುಂಪಿದೆ ಅಲ್ವಾ, ಅದರಿಂದ ನಾನು ದೂರ ಇರ್ತೇನೆ. ಸರಿನಾ? ಬುದ್ಧಿವಂತರಾದವರು ಏನು ಮಾಡ್ತಾರೆ, ದಡ್ರ ಗುಂಪಲ್ಲಿ ಇರ್ತಾರ ಅವರು. ದಡ್ರ ಗುಂಪಲ್ಲಿ ಇದ್ಕೊಂಡು ನಾವು ರಾಜ ಅನಿಸ್ಕೊಳ್ಳೋದಕ್ಕಿಂತ ಬುದ್ಧಿವಂತರ ಗುಂಪಲ್ಲಿ ಇದ್ಕೊಂಡು ನಾವು ಒಂದು ಸಾಮಾನ್ಯರಾಗಿ ಇರೋದು ತುಂಬ ಉತ್ತಮ. ಒಂದು ದಾಸರದೊಂದು ಪದ್ಯ ಇದೆ, ನೀವು ಕೇಳಿರ್ಬೋದು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಹೊಡೆದಾಟವೇ ಲೇಸು. ಆದ್ದರಿಂದ ನಾನೀಗ ಈಗೀಗ ನಾನು ಏನು ಡಿಸೈಡ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈ ತುಂಬ ಲೋ ಪ್ರೊಫೈಲ್ ಜನಗಳಿರ್ತಾರಲ್ವ, ಅವರ ಬುದ್ಧಿಮಟ್ಟ ಒಂದು ಇಷ್ಟೇ, ಅದಕ್ಕಿಂತ ಮೇಲೆ ಅವರು ಬರುವುದೂ ಇಲ್ಲ, ಪ್ರಯತ್ನನೂ ಮಾಡೋದಿಲ್ಲ ಅದಕ್ಕಿಂತ ಮೇಲೆ ಬರಲಿಕ್ಕೆ. ಸೊ ಅಂಥವ್ರ ಜೊತೆ ನಾನು ಗುದ್ದಾಟಕ್ಕೆ ಹೋಗೋದೇ ಇಲ್ಲ. ಅವ್ರು ಮಾಡಿದ ತಪ್ಪುಗಳೇ ಸರಿನಾ, ಓಕೆ ನೀವು ಹೇಳಿರೋದೇ ಸರಿ, ರೈಟ್ ಅಂತ ಹೇಳೋದು, ಅವರಿಗೊಂದು ಬಾಯ್ ಹೇಳೋದು. ನನ್ನಷ್ಟಕ್ಕೆ ನಾನು, ನನ್ನದೇ ಒಂದು ಸರ್ಕಲ್ ಇದೆ, ಅದರಲ್ಲಿ ಒಂದಷ್ಟು ಜನಗಳಿದ್ದಾರೆ ತುಂಬ ಹೈ ಪ್ರೊಫೈಲ್ನವರು. ಹೈ ಪ್ರೊಫೈಲ್ ಅಂತ ಹೇಳಿದರೆ ನೀವು ಬೇರೆಯವರೆಲ್ಲ ತಿಳ್ಕೊಳ್ಳೋ ಹಾಗೆ ದುಡ್ಡಿನ ವಿಷಯದಲ್ಲಿ ಅಥವಾ ಸ್ಟೇಟಸ್ ಅದರಲ್ಲೆಲ್ಲ ಅಲ್ಲ, ನಾಲೆಜ್ ವಿಷಯದಲ್ಲಿ ತುಂಬ ಜನ ಇದ್ದಾರೆ. ಹೆಂಗಸರಿದ್ದಾರೆ, ಗಂಡಸರಿದ್ದಾರೆ. ಅವ್ರು ಹೇಳುವಂಥದ್ದು ಕೆಲವೆಲ್ಲ ಮಾತುಗಳು ಕೇಳಿದ್ರೆ ಉಂಟಲ್ಲ, ಅಷ್ಟು ಖುಷಿ ಆಗ್ತದೆ. ನಾವು ಏನು ಮಾಡಬೇಕು ಮುಂದೆ, ಈ ಥರ ಜನಗಳನ್ನೆಲ್ಲ ನಾವು ಹೇಗೆ ಹ್ಯಾಂಡ್ಲ್ ಮಾಡ್ಬೋದು. ಅಲ್ಲ, ನನಗೂ ಸ್ವಲ್ಪ ಅರ್ಥ ಆಗುತ್ತೆ ಯಾರ್ಯಾರು ಏನೇನು ಮಾಡ್ತಾರೆ, ಅವ್ರು ಎಷ್ಟು ದಗಲ್ಬಜಿತನ ಇದೆ ಅವರಂತ. ಆದರೆ ನನಗೇನು ಗೊತ್ತಾ, ಅದೊಂಥರ ಖುಷಿ. ಅವರು ನನಗೇನು ಗೊತ್ತಾಗೋದಿಲ್ಲ ಅಂತ ಮೋಸ ಮಾಡೋದನ್ನೆಲ್ಲ ಕಂಟಿನ್ಯೂ ಮಾಡ್ತಾರಲ್ಲ,
ಸುಳ್ಳು ಹೇಳೋದು, ಮೋಸ ಮಾಡೋದು, ನನ್ನ ಎದುರಿಗೆ ಭಾರಿ ಒಳ್ಳೆತನ ತೋರಿಸೋದು, ಹಿಂದಿಂದ ಹೋಗಿ ನನ್ನ ಬಗ್ಗೆನೇ ಮಾತಾಡೋದು, ಅದೆಲ್ಲ ಮಾಡ್ತಾರಲ್ಲ. ಆಗ ನನಗೆ ಒಳಗೊಳಗೆ ನಗು ಬರುದು ಅವ್ರನ್ನ ನೋಡಿ. ಅಯ್ಯೋ ದೇವ್ರೆ, ಇವ್ರ ತಿಳುವಳಿಕೆನೆ, ಇವ್ರು ಎಂತ ತಿಳ್ಕೊಂಡಿದ್ದಾರೆ ನನ್ನನ್ನು ಅಂತ ಅನ್ಸುತ್ತೆ. ಹಾಗೆ ನಿಮ್ಮ ಸುತ್ತಮುತ್ತ ಸಹ ಅಂಥವ್ರು ಇರ್ಬೋದು. ಆದ್ರಿಂದ ಅಂಥವ್ರನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ.